ಸಂಕ್ರಾಂತಿ ಹಬ್ಬದ ವೇಳೆಗೆ ದರ್ಶನ್ಗೆ ಆಪರೇಷನ್ ಫಿಕ್ಸ್ ಎನ್ನಲಾಗ್ತಾ ಇದೆ. ಮೈಸೂರಿನ ಆಸ್ಪತ್ರೆಯಲ್ಲಿ ನಡೆಯುತ್ತೆ ದರ್ಶನ್ ಆಪರೇಷನ್. ದರ್ಶನ್ಗೆ ಚಿಕಿತ್ಸೆ ನೀಡುತ್ತಾ ಇರುವಂತಹ ಡಾಕ್ಟರ್ ಅಜಯ್ ಹೆಗ್ಡೆ ಅವರು ಮಾಹಿತಿ ಕೊಟ್ಟಿದ್ದಾರೆ. ದರ್ಶನ್ ಅವರಿಗೆ ಈಗಾಗಲೇ ಬಿಗ್ ರಿಲೀಫ್ ಸಿಕ್ಕಿದೆ, ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ. ಆದ್ರೆ ಅವರು ಚಿಕಿತ್ಸೆ ಪಡ್ಕೊಳ್ತಾ ಇರುವಂತಹ ಬೆನ್ನಲ್ಲೇ ಆಪರೇಷನ್ ಆಗುತ್ತಾ ಇಲ್ವಾ, ಬರೀ ಫಿಸಿಯೋಥೆರಪಿ ವ್ಯಾಯಾಮದಿಂದಾನೇ ಸಮಸ್ಯೆ ಬಗೆಹರಿಸಿಕೊಳ್ತಾರಾ ಅನ್ನುವಂಥ ಚರ್ಚೆಗಳಿತ್ತು. ಅವರಿಗೆ ಚಿಕಿತ್ಸೆ ಕೊಡ್ತಾ ಇರುವಂತಹ ಡಾಕ್ಟರ್ ಅಜಯ್ ಹೆಗ್ಡೆ ಅವರು ಈಗ ಮಾಹಿತಿ ಕೊಟ್ಟಿದ್ದಾರೆ. ಸಂಕ್ರಾಂತಿ ವೇಳೆಗೆ ಅವರಿಗೆ ಆಪರೇಷನ್ ಆಗುತ್ತೆ ಅಂತ. ಬೆನ್ನು ನೋವಿನ ಆಪರೇಷನ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ದಾಸ. ಇಲ್ಲಿವರೆಗೂ ಕೂಡ ಆಪರೇಷನ್ ಬೇಡ ಅಂತ ಇದ್ರು, ಚಿತ್ರೀಕರಣಕ್ಕೆ ಅಡ್ಡಿ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಶೂಟಿಂಗ್ಗೂ ಮುನ್ನವೇ ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಈಗ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರಂತೆ. ಫೆಬ್ರವರಿಯಿಂದ ಚಿತ್ರೀಕರಣದಲ್ಲಿ ದರ್ಶನ್ ಭಾಗಿಯಾಗ್ತಾರೆ. ಅಂದ್ರೆ ಡೆವಿಲ್ ಚಿತ್ರೀಕರಣ ಇನ್ನೂ ಕೂಡ ಬಾಕಿ ಉಳ್ಕೊಂಡಿದೆ. ಇನ್ನು ಕೆಲವೊಂದು ಪ್ರಾಜೆಕ್ಟ್ಗಳನ್ನ ಒಪ್ಕೊಂಡಿದ್ದಾರೆ. ಆ ಎಲ್ಲ ಪ್ರಾಜೆಕ್ಟ್ಗಳನ್ನು ಕೂಡ ಕಂಪ್ಲೀಟ್ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಅವೆಲ್ಲವೂ ಆದ್ಮೇಲೆ ಜೊತೆಗೆ ಈ ಆಪರೇಷನ್ಗೂ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಡಿಸ್ಕಷನ್ಸ್ ಆಗಿದೆ. ಇಲ್ಲಿವರೆಗೂ ಕೂಡ ಫಿಸಿಯೋಥೆರಪಿ, ಅಲ್ಟ್ರಾಸೌಂಡ್ ಥೆರಪಿ ಇರ್ಬೋದು, ಜೊತೆಗೆ ಒಂದಷ್ಟು ಮೆಡಿಸಿನ್ಸ್ ಕೊಡೋದು, ಮಾತ್ರೆಗಳು, ಔಷಧಿ, ವ್ಯಾಯಾಮ, ಇದ್ರ ಮೂಲಕನೇ ಚಿಕಿತ್ಸೆ ಕೊಡಲಾಗ್ತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ಡಾಕ್ಟರ್ ಅಜಯ್ ಹೆಗ್ಡೆ ಅವರು ಮಾಹಿತಿ ಕೊಟ್ಟಿದ್ದಾರೆ, ಸಂಕ್ರಾಂತಿ ವೇಳೆಗೆ ಅವರಿಗೆ ಆಪರೇಷನ್ ಆಗುತ್ತೆ ಅಂತ. ಆಪರೇಷನ್ ಮಾಡಿದ 1.5 ತಿಂಗಳು ಫೈಟ್ ಸೀನ್ಸ್ ಅನ್ನ ಮಾಡುವಂತಿಲ್ಲ. ಅಂದ್ರೆ ಯಾವುದೇ ರೀತಿಯ ಸಾಹಸಮಯ ದೃಶ್ಯಗಳಲ್ಲಿ ಅವರು ಭಾಗಿಯಾಗುವಂತಿಲ್ಲ. ಚಿತ್ರೀಕರಣದ ಸಂದರ್ಭದಲ್ಲಿ ಒಂದಷ್ಟು ಸ್ಟಂಟ್ಸ್ ಮಾಡಬೇಕಾಗುತ್ತೆ, ಒಂದಷ್ಟು ಆಕ್ಷನ್ಸ್ ಇರುತ್ತೆ. ಅದ್ಯಾವುದನ್ನು ಕೂಡ 1.5 ತಿಂಗಳು ಮಾಡುವಂತೆ ಇಲ್ಲ. ಕೇವಲ ಚಿತ್ರೀಕರಣದಲ್ಲಿ ಮಾತ್ರ ಭಾಗಿಯಾಗಬಹುದು. ಉಳಿದಂತ ಬೇರೆ ಸೀನ್ಗಳೇನಿರ್ತವೆ ಅದರಲ್ಲಿ ಭಾಗಿಯಾಗಬಹುದು. ಬಟ್ ಫೈಟಿಂಗ್ ಸೀನ್ಗಳಲ್ಲಿ ಅವರು ಭಾಗವಹಿಸುವಂತಿಲ್ಲ. ಆಪರೇಷನ್ ಮಾಡಿಸ್ಕೊಂಡು 3 ದಿನ ವಿಶ್ರಾಂತಿಯಲ್ಲಿರಬೇಕು, ಅಂದ್ರೆ ಬೆಡ್ ರೆಸ್ಟ್ ತೆಗೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಫೆಬ್ರವರಿಯಿಂದ ಚಿತ್ರೀಕರಣದಲ್ಲಿ ದರ್ಶನ್ ಅವರು ಭಾಗಿಯಾಗ್ತಾರೆ. ಜೊತೆಗೆ ಅವರಿಗೆ ಆಪರೇಷನ್ ಕೂಡ ಆಗುತ್ತೆ. ಶೂಟಿಂಗ್ ಮಾಡೋದಕ್ಕೂ ಮುನ್ನ ಆಪರೇಷನ್ ಮಾಡಿಸ್ಕೊಳ್ತಾರಂತೆ. 1.5 ತಿಂಗಳು ರೆಸ್ಟ್ ಅಲ್ಲಿ ಇರಬೇಕಾಗುತ್ತೆ. ಅಂದ್ರೆ ಓಡಾಡಬಹುದು, ಬೇರೆ ಬೇರೆ ಸೀನ್ಗಳಲ್ಲಿ ಆಕ್ಟ್ ಮಾಡ್ಬೋದು, ಬಟ್ ಸ್ಟಂಟ್ಸ್ ಮಾಡುವಂತಿಲ್ಲ. ಕೆಲವೊಂದು ಜಂಪ್ ಮಾಡುವಂಥ ದೃಶ್ಯಗಳಿರುತ್ತೆ, ಫೈಟ್ ಮಾಡುವಂಥದ್ದಿರುತ್ತೆ, ಅಂತಹ ದೃಶ್ಯಗಳಲ್ಲಿ ಭಾಗಿಯಾಗುವಂತಿಲ್ಲ. ಹೀಗಾಗಿನೇ ದರ್ಶನ್ ಅವರು ಮೊದಲಿಂದ ಕೂಡ ನನಗೆ ಸರ್ಜರಿ ಮಾಡಿಸ್ಕೊಳ್ಳೋದು ಬೇಡ, ಬೆನ್ನು ನೋವು ಇದೆ ನಿಜ, ಬಟ್ ಸರ್ಜರಿ ಮಾಡಿಸ್ಕೊಂಡು ಬಿಟ್ರೆ ಚಿತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಮ್ಯಾಕ್ಸಿಮಮ್ ಶ್ರಮವನ್ನ ಹಾಕೋದಕ್ಕಾಗಲ್ಲ. ಅವ್ರು ಎಷ್ಟು ನಿರ್ದೇಶಕರು ಎಕ್ಸ್ಪೆಕ್ಟ್ ಮಾಡ್ತಾರೋ ಆ ರೀತಿಯಾಗಿ ನಾವು ಸ್ಟಂಟ್ಸ್ ಮಾಡೋದಕ್ಕಾಗಲ್ಲ. ಸಾಹಸಮಯ ದೃಶ್ಯಗಳಲ್ಲಿ ನಾವು ಚಿತ್ರೀಕರಣದಲ್ಲಿ ಭಾಗಿಯಾಗೋದಕ್ಕಾಗಲ್ಲ ಅನ್ನುವಂಥ ಕಾರಣಕ್ಕಾಗಿ ದರ್ಶನ್ ಅವರು ಕೂಡ ಸರ್ಜರಿ ಬೇಡ ಅಂತ ಹೇಳ್ತಾ ಇದ್ರು. ಬಟ್ ಈಗ ಸರ್ಜರಿ ಮಾಡಿಸ್ಕೊಳ್ಳೇಬೇಕು ಅನ್ನುವಂಥ ಅನಿವಾರ್ಯತೆ ಇದೆ. ಬೆನ್ನು ನೋವು ಹೆಚ್ಚಾಗ್ತಾ ಇದೆ. ಆ ಬೆನ್ನು ನೋವನ್ನ ಕಡಿಮೆ ಮಾಡಬೇಕು, ಶಮನ ಮಾಡಬೇಕು ಅಂತ ಅಂದ್ರೆ ಆಪರೇಷನ್ ಮಾಡಿಸಲೇಬೇಕು ಅನ್ನುವಂಥ ಅನಿವಾರ್ಯ ಕಾರಣಕ್ಕೆ ಈಗ ಡಾಕ್ಟರ್ ಅಜಯ್ ಹೆಗ್ಡೆ ಅವರು ಈಗ ಮಾಹಿತಿಯನ್ನು ಕೊಟ್ಟಿರೋ ಪ್ರಕಾರ ಫೆಬ್ರವರಿಯಿಂದ ಶೂಟಿಂಗ್ ಅಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಆಪರೇಷನ್ ಕೂಡ ಮಾಡಿಸ್ಕೊಳ್ತಾರೆ ದರ್ಶನ್ ಅವರು. ಅಂದ್ರೆ ಈ ಸಾಹಸಮಯ ದೃಶ್ಯಗಳಲ್ಲಿ ಭಾಗಿಯಾಗುವಂತಿಲ್ಲ, ಉಳಿದಂತ ಚಿತ್ರೀಕರಣದಲ್ಲಿ ಭಾಗಿ ಆಗಬಹುದು ಅಂತ. ಆಪರೇಷನ್ ಮಾಡಿದಂತ 1.5 ತಿಂಗಳು ಈ ಫೈಟ್ ಸೀನ್ಸ್ ಮಾಡೋಂಗಿಲ್ಲ. ಅದಾದ ಬಳಿಕ ಅವ್ರು ಹೇಗೆ ರಿಕವರಿ ಆಗ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಆಪರೇಷನ್ ಮಾಡಿಸ್ಕೊಂಡು 3 ದಿನ ವಿಶ್ರಾಂತಿಯನ್ನ ಪಡ್ಕೊಳ್ಬೇಕು ಅಂತ ಕೂಡ ಡಾಕ್ಟರ್ ಅಜಯ್ ಹೆಗ್ಡೆ ಅವರು ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಈಗಾಗಲೇ ಸರ್ಜರಿಗೆ ಸಿದ್ಧರಾಗಿದ್ದಾರೆ. ಈಗ ರೆಗ್ಯುಲರ್ ಬೇಲ್ ಮೇಲೆ ಹೊರಗಡೆ ಇರುವಂತಹ ದರ್ಶನ್ ಅವರಿಗೆ ಈ ಬೆನ್ನು ನೋವೇ ಒಂದು ಸಂಕಟ. ಒಂದ್ ಕಡೆ ಬೆನ್ನು ನೋವನ್ನ ಶಮನ ಮಾಡ್ಕೊಳ್ಬೇಕು ಅಂದ್ರೆ ಸರ್ಜರಿ ಆಗ್ಬೇಕು, ಮತ್ತೊಂದ್ ಕಡೆ ಡೆವಿಲ್ ಚಿತ್ರೀಕರಣ ಅರ್ಧಂಬರ್ಧ ಆಗಿದೆ, ಅದು ಕೂಡ ಮುಗಿಬೇಕಾಗುತ್ತೆ. ಇನ್ನು ಬೇರೆ ಬೇರೆ ಪ್ರಾಜೆಕ್ಟ್ಗಳಿಗೆ ಕೂಡ ಅವರು ಒಪ್ಕೊಂಡಿದ್ರು, ಅವೆಲ್ಲವನ್ನ ಕೂಡ ಮುಗಿಸ್ಬೇಕಾಗುತ್ತೆ. ಪ್ರೊಡ್ಯೂಸರ್ ಇರ್ಬೋದು, ನಿರ್ದೇಶಕರು, ನಿರ್ಮಾಪಕರು ಇವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ರಲ್ಲ, ಆ ನಂಬಿಕೆಯನ್ನ ಉಳಿಸ್ಕೊಳ್ಳೋದಕ್ಕೆ ಅಂತ ಈಗ ಶೂಟಿಂಗ್ ನಲ್ಲಿ ಭಾಗಿಯಾಗಬೇಕು. ಫೆಬ್ರವರಿಯಿಂದ ಶೂಟಿಂಗ್ ಅಲ್ಲಿ ಭಾಗಿಯಾಗ್ತಾರಂತೆ. ಅದಕ್ಕೂ ಮುನ್ನ ಸರ್ಜರಿ ಆಗುತ್ತೆ. ಅಂದ್ರೆ ಸಂಕ್ರಾಂತಿ ಅಂದ್ರೆ ಜನವರಿ 14ನೇ ತಾರೀಕು ಇರುವಂತದ್ದು. ಅಷ್ಟೊತ್ತಿಗೆ ಅವರಿಗೆ ಸರ್ಜರಿ ಆಗುತ್ತೆ. ಅದಾದ ಬಳಿಕ 3 ದಿನ ಕಂಪ್ಲೀಟ್ ಆಗಿ ರೆಸ್ಟ್ ತೆಗೆದುಕೊಳ್ಬೇಕು. ಅದಾದ ನಂತರ ಶೂಟಿಂಗ್ ಅಲ್ಲಿ ಭಾಗಿಯಾಗಬಹುದು. 1.5-2 ತಿಂಗಳ ಕಾಲ ಫೈಟಿಂಗ್ ಸೀನ್ಸ್ ಮಾಡೋಂಗಿಲ್ಲ, ಜಾಸ್ತಿ ಸ್ಟಂಟ್ಸ್ ಮಾಡುವಂತಿಲ್ಲ. ಒಂದಷ್ಟು ಬೇರೆ ಬೇರೆ ಚಿತ್ರೀಕರಣ ಏನಿರುತ್ತೆ, ಡೈಲಾಗ್ಸ್ ಇರ್ಬೋದು ಅಥವಾ ಸಾಂಗ್ಸ್ ಇರ್ಬೋದು, ಅಂತಹ ಚಿತ್ರೀಕರಣ ಏನಿರುತ್ತೆ, ಅಂತಹ ಭಾಗ ಏನಿರುತ್ತೆ ಅದನ್ನ ಮುಗಿಸ್ಕೊಳ್ಬಹುದು ಅನ್ನುವಂಥ ಕಾರಣಕ್ಕೆ ಈಗ ವೈದ್ಯರು ರಿಯಾಕ್ಟ್ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಈಗ ದರ್ಶನ್ ಅವರು ಸರ್ಜರಿಯನ್ನ ಮಾಡಿಸ್ಕೊಳ್ಳೇಬೇಕಾದಂಥ ಅನಿವಾರ್ಯತೆಯಲ್ಲಿದ್ದಾರೆ. ಈ ಹಿಂದೆ ಮಧ್ಯಂತರ ಜಾಮೀನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಇದೇ ಕಾರಣವನ್ನು ನೀಡಲಾಗಿತ್ತು. ಅವರು ಸರ್ಜರಿ ಮಾಡಿಸಲೇಬೇಕು ಅನ್ನುವಂಥ ಕಾರಣಕ್ಕೆ ಅವರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕು, ಹಾಗಾಗಿ ಮಧ್ಯಂತರ ಜಾಮೀನು ಕೊಡಿ ಅಂತ.
ಆಗ 4 ವಾರಗಳ ಕಾಲ ಜಾಮೀನು ಕೊಡಲಾಗಿತ್ತು. ಬಟ್ ಆ ಸಮಯಾವಧಿಯಲ್ಲಿ ಯಾವುದೇ ರೀತಿಯ ಸರ್ಜರಿ ಆಗಲಿಲ್ಲ. ಬರೀ ಫಿಸಿಯೋಥೆರಪಿ ಮಾಡಿಸ್ತಾ ಇದ್ರು, ಮಾತ್ರೆಗಳನ್ನು ಕೊಟ್ಟಿದ್ರು, ಟಾನಿಕ್ ಕೊಟ್ಟಿದ್ರು. ಅದಾದ ಬಳಿಕ ಮಧ್ಯಂತರ ಜಾಮೀನಿನ ಅವಧಿ ಕೂಡ ಮುಗಿತು. ನಂತರದಲ್ಲಿ ರೆಗ್ಯುಲರ್ ಬೇಲ್ ಕೂಡ ಸಿಕ್ತು. ಈಗ ಸದ್ಯಕ್ಕೆ ಅವರಿಗೆ ಆಪರೇಷನ್ಗೂ ಕೂಡ ಸಿದ್ಧತೆ ನಡೀತಾ ಇದೆಯಂತೆ. ಸಂಕ್ರಾಂತಿ ವೇಳೆಗೆ ಆಪರೇಷನ್ ಆಗುತ್ತೆ. ಫೆಬ್ರವರಿಯಿಂದ ಶೂಟಿಂಗ್ ಅಲ್ಲಿ ದರ್ಶನ್ ಅವರು ಭಾಗಿಯಾಗ್ತಾರೆ. ದರ್ಶನ್ ಅವರ ಫ್ಯಾನ್ಸ್ ಇದಕ್ಕೋಸ್ಕರನೇ ಕಾಯ್ತಾ ಇದ್ರು. ಯಾವಾಗ ದರ್ಶನ್ ಅವರ ಚಿತ್ರ ಏನಿದೆ ಚಿತ್ರೀಕರಣ ಕಂಪ್ಲೀಟ್ ಆಗುತ್ತೆ, ಚಿತ್ರ ರಿಲೀಸ್ ಆಗುತ್ತೆ, ನಾವು ನೋಡ್ತೀವಿ ಅಂತ ಹಪಹಪಿಸ್ತಾ ಇದ್ರು. ಸದ್ಯಕ್ಕೆ ಈಗ ದರ್ಶನ್ ಅವರ ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ಸರ್ಜರಿಗೂ ಕೂಡ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರಂತೆ. ಸಂಕ್ರಾಂತಿ ಅಷ್ಟೊತ್ತಿಗೆ ಸರ್ಜರಿ ಆಗುತ್ತೆ. ಅದಾದ ಬಳಿಕ ಅವರು ಶೂಟಿಂಗ್ ನಲ್ಲಿ ಫೆಬ್ರವರಿಯಿಂದ ಭಾಗಿಯಾಗ್ತಾರೆ. ಅವರ ಡೆವಿಲ್ ಅಂದ್ರೆ ಬಹು ನಿರೀಕ್ಷಿತ ಸಿನಿಮಾ ಇದು. ಯಾವಾಗ ದರ್ಶನ್ ಅವರು ಡೆವಿಲ್ ಚಿತ್ರದ ಮೂಲಕ ಅಭಿಮಾನಿಗಳ ಎದುರುಗಡೆ ಕಾಣಿಸ್ಕೊಳ್ತಾರೆ ಅಂತ ಅವರ ಅಭಿಮಾನಿಗಳು ಕಾಯ್ತಾ ಇದ್ರು. ಹೀಗಾಗಿ ದರ್ಶನ್ ಅಭಿಮಾನಿಗಳಿಗೆ ಈಗ ಒಂದು ರೀತಿ ಗುಡ್ ನ್ಯೂಸ್. ಚಿತ್ರೀಕರಣದಲ್ಲಿ ಫೆಬ್ರವರಿಯಿಂದ ಭಾಗಿಯಾಗ್ತಾರೆ. ಜೊತೆಗೆ ಅವರು ಬೆನ್ನು ನೋವು ಶಮನಕ್ಕೆ ಸಂಕ್ರಾಂತಿ ಅಷ್ಟೊತ್ತಿಗೆ ಸರ್ಜರಿ ಕೂಡ ಆಗುತ್ತೆ ಅನ್ನುವಂಥದ್ದು ಒಂದು ರೀತಿಯಾಗಿ ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು. ಹೀಗಾಗಿ ದರ್ಶನ್ ಅಭಿಮಾನಿಗಳಿಗೆ ಒಂದು ರೀತಿ ಸಂಭ್ರಮದ ವಾತಾವರಣ ಇದು. ಅಂದ್ರೆ ಡೆವಿಲ್ ಚಿತ್ರೀಕರಣ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ರಲ್ಲ, ಫೆಬ್ರವರಿಯಿಂದ ಶುರುವಾಗುತ್ತೆ. ದರ್ಶನ್ ಅವರು ಮತ್ತೆ ಅವರ ಅಭಿಮಾನಿಗಳ ಎದುರುಗಡೆ ಹಾಜರಾಗ್ತಾರೆ. ಥಿಯೇಟರ್ನಲ್ಲೂ ಕೂಡ ಹಾಜರಾಗ್ತಾರೆ. ಅದೆಲ್ಲದಕ್ಕೂ ಬೇಕಾಗಿರುವಂಥ ತಯಾರಿಗಳು ಈಗ ನಡೀತಾ ಇದೆ. ದರ್ಶನ್ ಅವರು ಸತತ 2.5 ತಿಂಗಳು ಜೈಲಲ್ಲಿದ್ದು, ಹಾಗಾಗಿ ಆ ಸಂದರ್ಭದಲ್ಲಿ ಸಾಕಷ್ಟು ನಷ್ಟ ಆಯಿತು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಆ ನಷ್ಟವನ್ನು ತುಂಬಿಸ್ಕೊಡುವಂಥ ಕೆಲಸವನ್ನು ದರ್ಶನ್ ಅವರು ಶೂಟಿಂಗಲ್ಲಿ ಭಾಗಿಯಾಗಿ ಮಾಡ್ತಾರೆ.